ಸಿಎಂ ಸ್ಟಾಲಿನ್ ನಟ್ಟು ಬೋಲ್ಟನ್ನ ಸರಿ ಮಾಡಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಆರಗ ಜ್ಞಾನೇಂದ್ರ ನೇರವಾಗಿ ಸವಾಲೆಸೆದಿದ್ದಾರೆ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ಪರಾವಿರೋಧದ ಚರ್ಚೆಗೆ ಕಾರಣವಾಗಿದೆ. ಕನ್ನಡಿಗರಿಗೆ, ಕನ್ನಡದ ಕಲಾವಿದರಿಗೆ ಸವಾಲು ಹಾಕುವ ಡಿಕೆ ಶಿವಕುಮಾರ್ ಅವರು ತಾಕತ್ತಿದ್ರೆ ತಮಿಳುನಾಡಿನ ಮುಖ್ಯಮಂತ್ರಿಗಳ ನಟ್ಟು ಬೋಲ್ಟು ಸರಿ ಮಾಡಲಿ, ಕಾವೇರಿ ನೀರಿಗಾಗಿ, ಮೇಕೆದಾಟು ಯೋಜನೆಗಾಗಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಬರಲಿಲ್ಲ ಅಂತ ಹೇಳಿ ಕಲಾವಿದರ ಮೇಲೆ ಮುನಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಅಸಲಿ ಕಾರಣ, ಎಲ್ಲಾ ಹೋರಾಟದ ಹಿಂದಿರುವ ಅಸಲಿ ಕಾರಣ ತಮಿಳುನಾಡಿನ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು. ತಾಕತ್ತಿದ್ರೆ ಅಲ್ಲಿನ ಮುಖ್ಯಮಂತ್ರಿಗಳ ನಟ್ಟು ಬೋಲ್ಟನ್ನ ಸರಿ ಮಾಡಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಸರ್, ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ನಟ್ಟು ಬೋಲ್ಟು ರೆಡಿ ಮಾಡಬೇಕಂತ ಫಿಲಿಂ ಇಂಡಸ್ಟ್ರಿಗೆ ಹೇಳಿರುವಂತದ್ದು ಡಿಕೆ ಏನು ಅನ್ಸುತ್ತೆ ನಿಮಗೆ? ಸರ್, ನಿಜವಾಗ್ಲೂ ಕೂಡ ಅದೇನು ಆಶ್ಚರ್ಯ ಅಲ್ಲ. ಯಾಕಂದ್ರೆ ಶಿವಕುಮಾರ್ ಇರೋದೇ ಹಾಗೆ, ಅದೊಂದು ವಿಶೇಷ ಕ್ಯಾರೆಕ್ಟರ್. ಅವರು ಹೀಗೆ ಮಾತಾಡಬಲ್ಲ ಅಂತವ್ರು ಒಬ್ಬರೇ ಇರೋದು ಅವರು. ಆದ್ರೆ ಫಿಲ್ಮ್ ಸೊಸೈಟಿ ಅವರಿಗೆ ಅವರು ಹೇಳಿರ್ತಕ್ಕಂಥದ್ದು ಒಂದು ಸುಸಂಪನ್ನವಾದಂತ ಮಾತು ಅಂತೇಳಿ ನಂಗೇನು ಅನ್ಸಲ್ಲ. ಮೇಕೆದಾಟು ಯೋಜನೆ ಹೋರಾಟ ಏನಿದೆ ಅದು ಪಾಲಿಟಿಕ್ಸ್ ಇದದು. ಎಲ್ಲರೂ ಬರಬೇಕು ಅಂತ ಹೆಂಗ್ ನಿರೀಕ್ಷೆ ಮಾಡ್ತಾರೆ? ನಾವು ಬಿಜೆಪಿ ಅವರು ಹೋಗ್ಲಿಲ್ಲ, ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಯವರು ಯಾರು ಹೋಗಿದ್ದಾರೆ ಇವ್ರ ಜೊತೆಗೆ? ಇವರು ಪೊಲಿಟಿಕಲ್ ಇದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಇವ್ರು ಕರೆದ ಕೂಡಲೇ ಸಿನಿಮಾ ನಟರು ಹೆಂಗ್ ಹೋಗ್ತಾರೆ ಅಲ್ಲಿ? ಅದರಿಂದ ಇವತ್ತು ಸ್ಟಾಲಿನ್ ಬೋಲ್ಟ್ ನಟ್ಟನ್ನ ಟೈಟ್ ಮಾಡಬೇಕಲ್ಲ ಅವರು. ಇವ್ರು ಪೊಲಿಟಿಕಲ್ ಪಾರ್ಟ್ನರ್, ಒಪ್ಪಿಗೆ ಕೊಡಿ ಅಂತ ಹೇಳಿ ಯೂನಿವರ್ಸಿಟಿ ತಗೊಳ್ಳಿ ಅವರಿಂದ, ಏನಾಗುತ್ತೆ? ಇವರು ಸಿನಿಮಾ ಮಂದಿನ ಈ ರೀತಿ ಮಾತಾಡೋ ಬದಲು ಅವರು ಪಾಸಿಟಿವ್ ಆಗಿ ಈ ಮೇಕೆದಾಟು ಯೋಜನೆ ಆಗಬೇಕು ಅಂತ ಪ್ರಾಮಾಣಿಕವಾಗಿ ಶಿವಕುಮಾರ್ ಅವರಿಗೆ ಏನಾದ್ರು ಇದ್ರೆ ಮನಸ್ಸಿನಲ್ಲಿ, ಅವರು ಸ್ಟಾಲಿನ್ ಹತ್ರ ಕೂತ್ಕೊಂಡು ಮಾತಾಡಿ ಸರಿಪಡಿಸಬೇಕು. ಅವತ್ತು ನೋಡಿ, ಕೋವಿಡ್ ಇದ್ದಾಗಲೂ ಕೂಡ ಇವ್ರು ಮಾಡಿದ್ರು. ಯಾಕೆಂದ್ರೆ ಪೊಲಿಟಿಕಲಿ ಅದನ್ನ ಅಡ್ವಾಂಟೇಜ್ ಪಡೆಯಕ್ಕಾಗಿ. ಅದರಿಂದ ಇವೆಲ್ಲ ಮಾತುಗಳು ಶಿವಕುಮಾರ್ ಹೇಳ್ತಾರೆ, ಅದಕ್ಕೆ ರಿಯಾಕ್ಷನ್ ಬರ್ತಾ ಇದೆ. ಶಿವಕುಮಾರ್ ಅನುಭವಿಸಬೇಕಾಗತ್ತೆ. ಈಗ ಮೇಕೆದಾಟು ಯೋಜನೆಗೆ ಅಡ್ಡಿ ಆಗ್ತಾ ಇರುವಂತದ್ದು ಒಂದ್ ಕಡೆ ಯಾವುದಾದ್ರು ರಾಜಕೀಯ ಮತ್ತೊಂದೆಲ್ಲ ಇದ್ದು ಕೂಡ ಒಂದ್ ಕಡೆ ಈಗ ಸ್ಟಾಲಿನ್ ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಅವ್ರದೇ ಇಂಡಿ ಒಕ್ಕೂಟದ ಸಿಎಂ ಆಗಿರುವಂತದ್ದು. ಸೊ ಫಸ್ಟ್ ಅವ್ರನ್ನ ನೆಟ್ಟು ಬೋಲ್ಟ್ ಟೈಟ್ ಮಾಡ್ಲಿ ಅಂತ ಏನಾದ್ರು ಹೇಳ್ತೀರಾ? ಅವ್ರನ್ನ ಟೈಟ್ ಮಾಡಬೇಕು, ಅವ್ರ ಹತ್ರ ಕೂತ್ ಮಾತಾಡಬೇಕು. ಇಲ್ಲದ್ರೆ ಅವರ ಸಖ್ಯ ಬಿಡಬೇಕು. ಇವರು ಗೌರವ ಇಲ್ಲ ಇವರಿಗೆ. ಯಾವುದಕ್ಕಾಗಿ ಸಖ್ಯ ಮಾಡ್ಕೊಳ್ತಾರೆ? ಇಂಡಿಯಾ ಪಾರ್ಟ್ನರ್ ಹೆಂಗಾಗ್ತಾರೆ ಇವರು? ಆದ್ರಿಂದ ಇವೆಲ್ಲವೂ ಕೂಡ ಪೊಲಿಟಿಕಲ್ ಇವೆಂಟು. ಮತ್ತೆ ಅವತ್ತೇನೋ ಅನಿಸ್ತು ಮಾತಾಡಿದ್ದಾರೆ. ಈಗ ಶಿವಕುಮಾರ್ ಅವರು ಹಿಂದಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಎಲ್ಲರೂ ರಾಜ್ತಾ ಇದ್ದಾರೆ. ಇವತ್ತು ಇಡೀ ಜನ ಆಕ್ರೋಶ ಶುರುವಾಗಿದೆ ಶಿವಕುಮಾರ್ ವಿರುದ್ಧ. ಸಿಎಂ ಸ್ಟಾಲಿನ್ ನಟ್ಟು ಬೋಲ್ಟನ್ನ ಸರಿ ಮಾಡಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಆರಗ ಜ್ಞಾನೇಂದ್ರ ನೇರವಾಗಿ ಸವಾಲೆಸೆದಿದ್ದಾರೆ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ಪರಾವಿರೋಧದ ಚರ್ಚೆಗೆ ಕಾರಣವಾಗಿದೆ. ಕನ್ನಡಿಗರಿಗೆ, ಕನ್ನಡದ ಕಲಾವಿದರಿಗೆ ಸವಾಲು ಹಾಕುವ ಡಿಕೆ ಶಿವಕುಮಾರ್ ಅವರು ತಾಕತ್ತಿದ್ರೆ ತಮಿಳುನಾಡಿನ ಮುಖ್ಯಮಂತ್ರಿಗಳ ನಟ್ಟು ಬೋಲ್ಟು ಸರಿ ಮಾಡಲಿ, ಕಾವೇರಿ ನೀರಿಗಾಗಿ, ಮೇಕೆದಾಟು ಯೋಜನೆಗಾಗಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಬರಲಿಲ್ಲ ಅಂತ ಹೇಳಿ ಕಲಾವಿದರ ಮೇಲೆ ಮುನಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಅಸಲಿ ಕಾರಣ, ಎಲ್ಲಾ ಹೋರಾಟದ ಹಿಂದಿರುವ ಅಸಲಿ ಕಾರಣ ತಮಿಳುನಾಡಿನ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು. ತಾಕತ್ತಿದ್ರೆ ಅಲ್ಲಿನ ಮುಖ್ಯಮಂತ್ರಿಗಳ ನಟ್ಟು ಬೋಲ್ಟನ್ನ ಸರಿ ಮಾಡಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಸರ್, ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ನಟ್ಟು ಬೋಲ್ಟು ರೆಡಿ ಮಾಡಬೇಕಂತ ಫಿಲಿಂ ಇಂಡಸ್ಟ್ರಿಗೆ ಹೇಳಿರುವಂತದ್ದು ಡಿಕೆ ಏನು ಅನ್ಸುತ್ತೆ ನಿಮಗೆ? ಸರ್, ನಿಜವಾಗ್ಲೂ ಕೂಡ ಅದೇನು ಆಶ್ಚರ್ಯ ಅಲ್ಲ. ಯಾಕಂದ್ರೆ ಶಿವಕುಮಾರ್ ಇರೋದೇ ಹಾಗೆ, ಅದೊಂದು ವಿಶೇಷ ಕ್ಯಾರೆಕ್ಟರ್. ಅವರು ಹೀಗೆ ಮಾತಾಡಬಲ್ಲ ಅಂತವ್ರು ಒಬ್ಬರೇ ಇರೋದು ಅವರು. ಆದ್ರೆ ಫಿಲ್ಮ್ ಸೊಸೈಟಿ ಅವರಿಗೆ ಅವರು ಹೇಳಿರ್ತಕ್ಕಂಥದ್ದು ಒಂದು ಸುಸಂಪನ್ನವಾದಂತ ಮಾತು ಅಂತೇಳಿ ನಂಗೇನು ಅನ್ಸಲ್ಲ. ಮೇಕೆದಾಟು ಯೋಜನೆ ಹೋರಾಟ ಏನಿದೆ ಅದು ಪಾಲಿಟಿಕ್ಸ್ ಇದದು. ಎಲ್ಲರೂ ಬರಬೇಕು ಅಂತ ಹೆಂಗ್ ನಿರೀಕ್ಷೆ ಮಾಡ್ತಾರೆ? ನಾವು ಬಿಜೆಪಿ ಅವರು ಹೋಗ್ಲಿಲ್ಲ, ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಯವರು ಯಾರು ಹೋಗಿದ್ದಾರೆ ಇವ್ರ ಜೊತೆಗೆ? ಇವರು ಪೊಲಿಟಿಕಲ್ ಇದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಇವ್ರು ಕರೆದ ಕೂಡಲೇ
ಸಿನಿಮಾ ನಟರು ಹೆಂಗ್ ಹೋಗ್ತಾರೆ ಅಲ್ಲಿ ಅದರಿಂದ ಇವತ್ತು ಸ್ಟಾಲಿನ್ ಬೋಲ್ಟ್ ನಟ್ಟನ್ನ ಟೈಟ್ ಮಾಡ್ಬೇಕಲ್ಲ ಅವರು. ಇವ್ರು ಪೊಲಿಟಿಕಲ್ ಪಾರ್ಟ್ನರ್, ಒಪ್ಪಿಗೆ ಕೊಡಿ ಅಂತ ಹೇಳಿ ಯೂನಿವರ್ಸಿಟಿ ತಗೊಳ್ಳಿ ಅವರಿಂದ, ಏನಾಗುತ್ತೆ? ಇವರು ಸಿನಿಮಾ ಮಂದಿನ ಈ ರೀತಿ ಮಾತಾಡೋ ಬದಲು ಅವರು ಪಾಸಿಟಿವ್ ಆಗಿ ಈ ಮೇಕೆದಾಟು ಯೋಜನೆ ಆಗಬೇಕು ಅಂತ ಪ್ರಾಮಾಣಿಕವಾಗಿ ಶಿವಕುಮಾರ್ ಅವರಿಗೆ ಏನಾದ್ರು ಇದ್ರೆ ಮನಸ್ಸಿನಲ್ಲಿ, ಅವರು ಸ್ಟಾಲಿನ್ ಹತ್ರ ಕೂತ್ಕೊಂಡು ಮಾತಾಡಿ ಸರಿಪಡಿಸಬೇಕು. ಅವತ್ತು ನೋಡಿ ಕೋವಿಡ್ ಇದ್ದಾಗಲೂ ಕೂಡ ಇವ್ರು ಮಾಡಿದ್ರು, ಯಾಕೆಂದ್ರೆ ಪೊಲಿಟಿಕಲಿ ಅದನ್ನ ಅಡ್ವಾಂಟೇಜ್ ಪಡೆಯಕ್ಕಾಗಿ. ಅದರಿಂದ ಇವೆಲ್ಲ ಮಾತುಗಳು ಶಿವಕುಮಾರ್ ಹೇಳ್ತಾರೆ, ಅದಕ್ಕೆ ರಿಯಾಕ್ಷನ್ ಬರ್ತಾ ಇದೆ. ಶಿವಕುಮಾರ್ ಅನುಭವಿಸಬೇಕಾಗತ್ತೆ. ಈಗ ಮೇಕೆದಾಟು ಯೋಜನೆಗೆ ಅಡ್ಡಿ ಆಗ್ತಾ ಇರುವಂತದ್ದು ಒಂದ್ ಕಡೆ ಯಾವುದಾದ್ರು ರಾಜಕೀಯ ಮತ್ತೊಂದೆಲ್ಲ ಇದ್ದು ಕೂಡ ಒಂದ್ ಕಡೆ ಈಗ ಸ್ಟಾಲಿನ್ ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಅವ್ರದೇ ಇಂಡಿ ಒಕ್ಕೂಟದ ಸಿಎಂ ಆಗಿರುವಂತದ್ದು. ಸೊ ಫಸ್ಟ್ ಅವ್ರನ್ನ ನೆಟ್ಟು ಬೋಲ್ಟ್ ಟೈಟ್ ಮಾಡ್ಲಿ ಅಂತ ಏನಾದ್ರು ಹೇಳ್ತೀರಾ? ಅವ್ರನ್ನ ಟೈಟ್ ಮಾಡಬೇಕು, ಅವ್ರ ಹತ್ರ ಕೂತ್ ಮಾತಾಡಬೇಕು, ಇಲ್ಲದ್ರೆ ಅವರ ಸಖ್ಯ ಬಿಡಬೇಕು. ಇವರು ಗೌರವ ಇಲ್ಲ ಇವರಿಗೆ. ಯಾವುದಕ್ಕಾಗಿ ಸಖ್ಯ ಮಾಡ್ಕೊಳ್ತಾರೆ? ಇಂಡಿಯಾ ಪಾರ್ಟ್ನರ್ ಹೆಂಗಾಗ್ತಾರೆ ಇವರು? ಆದ್ರಿಂದ ಇವೆಲ್ಲವೂ ಕೂಡ ಪೊಲಿಟಿಕಲ್ ಇವೆಂಟು. ಮತ್ತೆ ಅವತ್ತೇನೋ ಅನಿಸ್ತು ಮಾತಾಡಿದ್ದಾರೆ. ಈಗ ಶಿವಕುಮಾರ್ ಅವರು ಹಿಂದಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಎಲ್ಲರೂ ರಾಜ್ತಾ ಇದ್ದಾರೆ. ಇವತ್ತು ಇಡೀ ಜನ ಆಕ್ರೋಶ ಶುರುವಾಗಿದೆ ಶಿವಕುಮಾರ್ ವಿರುದ್ಧ. ಸಿಎಂ ಸ್ಟಾಲಿನ್ ನಟ್ಟು ಬೋಲ್ಟ್ ಅನ್ನ ಸರಿ ಮಾಡ್ಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಆರಗ ಜ್ಞಾನೇಂದ್ರ ನೇರವಾಗಿ ಸವಾಲೆಸೆದಿದ್ದಾರೆ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ಪರಾವಿರೋಧದ ಚರ್ಚೆಗೆ ಕಾರಣವಾಗಿದೆ. ಕನ್ನಡಿಗರಿಗೆ, ಕನ್ನಡದ ಕಲಾವಿದರಿಗೆ ಸವಾಲು ಹಾಕುವ ಡಿಕೆ ಶಿವಕುಮಾರ್ ಅವರು ತಾಕತ್ತಿದ್ರೆ ತಮಿಳುನಾಡಿನ ಮುಖ್ಯಮಂತ್ರಿಗಳ ನಟ್ಟು ಬೋಲ್ಟು ಸರಿ ಮಾಡಲಿ, ಕಾವೇರಿ ನೀರಿಗಾಗಿ, ಮೇಕೆದಾಟು ಯೋಜನೆಗಾಗಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಬರಲಿಲ್ಲ ಅಂತ ಹೇಳಿ ಕಲಾವಿದರ ಮೇಲೆ ಮುನಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಅಸಲಿ ಕಾರಣ, ಎಲ್ಲಾ ಹೋರಾಟದ ಹಿಂದಿರುವ ಅಸಲಿ ಕಾರಣ ತಮಿಳುನಾಡಿನ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು. ತಾಕತ್ತಿದ್ರೆ ಅಲ್ಲಿನ ಮುಖ್ಯಮಂತ್ರಿಗಳ ನಟ್ಟು ಬೋಲ್ಟ್ ಅನ್ನ ಸರಿ ಮಾಡಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಸರ್, ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ನೆಟ್ಟು ಬೋಲ್ಟ್ ರೆಡಿ ಮಾಡಬೇಕಂತ ಫಿಲಿಂ ಇಂಡಸ್ಟ್ರಿಗೆ ಹೇಳಿರುವಂತದ್ದು ಡಿಕೆ ಏನು ಅನ್ಸುತ್ತೆ ನಿಮಗೆ? ಸರ್, ನಿಜವಾಗ್ಲೂ ಕೂಡ ಅದೇನು ಆಶ್ಚರ್ಯ ಅಲ್ಲ. ಯಾಕಂದ್ರೆ ಶಿವಕುಮಾರ್ ಇರೋದೇ ಹಾಗೆ, ಅದೊಂದು ವಿಶೇಷ ಕ್ಯಾರೆಕ್ಟರ್. ಅವರು ಹೀಗೆ ಮಾತಾಡಬಲ್ಲ ಅಂತವ್ರು ಒಬ್ಬರೇ ಇರೋದು ಅವರು. ಆದ್ರೆ ಫಿಲ್ಮ್ ಸೊಸೈಟಿ ಅವರಿಗೆ ಅವರು ಹೇಳಿರ್ತಕ್ಕಂಥದ್ದು ಒಂದು ಸುಸಂಪನ್ನವಾದಂತ ಮಾತು ಅಂತೇಳಿ ನಂಗೇನು ಅನ್ಸಲ್ಲ. ಮೇಕೆದಾಟು ಯೋಜನೆ ಹೋರಾಟ ಏನಿದೆ ಅದು ಪಾಲಿಟಿಕ್ಸ್ ಇದದು. ಎಲ್ಲರೂ ಬರಬೇಕು ಅಂತ ಹೆಂಗ್ ನಿರೀಕ್ಷೆ ಮಾಡ್ತಾರೆ? ನಾವು ಬಿಜೆಪಿ ಅವರು ಹೋಗ್ಲಿಲ್ಲ, ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಯವರು ಯಾರು ಹೋಗಿದ್ದಾರೆ ಇವ್ರ ಜೊತೆಗೆ? ಇವರು ಪೊಲಿಟಿಕಲ್